ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಸಹಕಾರಿ ರಂಗದಲ್ಲಿ ಉತ್ಕೃಷ್ಟ ಸೇವೆ ಹಾಗೂ ದಕ್ಷ ಆಡಳಿತದ ಮೂಲಕ ಗ್ರಾಹಕ ಸ್ನೇಹಿ ಬ್ಯಾಂಕ್ ಎಂದೇ ಗುರುತಿಸಲ್ಪಟ್ಟ ಭಾರತ್ ಬ್ಯಾಂಕ್ ತನ್ನ 87ನೇ ಶಾಖೆಯನ್ನು ಬೈಖಳಾದ ಗೋಡಬ್ದೇವ್ ರಾಮ್ಬಾವು ಬೋಗಳೆ ಮಾರ್ಗದಲ್ಲಿ ಶುಭಾರಂಭಗೊಳಿಸಿತು. ಬ್ಯಾಂಕಿನ ಕಾರ್ಯಾಧ್ಯಕ್ಷ ಜೈ.ಸಿ. ಸುವರ್ಣರು 87ನೇ ಶಾಖೆಯನ್ನು ಉದ್ಘಾಟಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಮೊಗವೀರ ಬ್ಯಾಂಕಿನ ಉಪ ಕಾರ್ಯಾಧ್ಯಕ್ಷ ಉದ್ಯಮಿ ಸುರೇಶ್ ಆರ್ ಕಾಂಚನ್ ಹಾಗೂ ಉದ್ಯಮಿಗಳು, ಪರಿಸರದ ಗಣ್ಯರು, ಬ್ಯಾಂಕಿನ ಹಿತೈಷಿಗಳು ಬ್ಯಾಂಕಿನ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. इस साल में इतना ब्रांच ओपन किया इन्होंने 15 का 87 ब्रांच बोलेगा तो सभी को सुनने के लिए और सोचने के लिए इतना समय लगेगा कि इतनी कम समय में 87 ब्रांच इन्होंने ओपन करके खाली बिल्लव समाज के लिए नहीं, हर मानव जाति के लिए एक उदाहरण बन गया. जय सुवर्ण का इस नेतृत्व को स्वर्ण अक्षर में लिखने का दिया. भारत बैंक कोई बैंक नहीं है, ये हर समाज का, हर गरीबों का एक अन्नदाता बोल सकते. हर समाज के लोग इस भारत बैंक से आगे बढ़ा. Your name is Suvarna, in Kannada it is Sona, gold. Every year prospers. Name is Suvarna. We are in the competition level at this market. Cooperative bank with a very high standard, and it is all possible with the hard work of efficient and honesty staffs, members as well as board of directors. My all wishes with this bank and all my colleagues. Really glad to be here as a customer. Actually, I have only few months I have interacted with the bank, but there is no wonder that it is growing in such a rapid pace. That exemplary, I would say, and definitely the target is definitely achievable by branch. Hardly competition everyone. Commonwealth Bank, you can say Bharat Bank. The real meaning of cooperating means real cooperation. ಉಪ ಕಾರ್ಯಾಧ್ಯಕ್ಷೆ ರೋಹಿಣಿ ಸಾಲ್ಯಾನ್ ಎಟಿಎಂ ಸೆಂಟರ್ ಅನ್ನು, ನಿರ್ದೇಶಕಿ ಪುಷ್ಪಲತಾ ಸಾಲ್ಯಾನ್ ಲಾಕರ್ ಸೇವೆಯನ್ನು ಉದ್ಘಾಟಿಸಿದರು. ಭಾರತ್ ಬ್ಯಾಂಕಿನ ನಿರ್ದೇಶಕರುಗಳು, ಬಿಲ್ಲವರ ಅಸೋಸಿಯೇಷನ್ನ ಪದಾಧಿಕಾರಿಗಳು, ಸಿಎಂಡಿ ಮತ್ತು ಸಿಇಒ ಸಿಆರ್ ಮುಲ್ಕಿ, ಮುಖ್ಯ ಮಹಾಪ್ರಬಂಧಕರುಗಳಾದ ಅನಿಲ್ ಕುಮಾರ್ ಅಮೀನ್, ಶೋಭಾ ದಯಾನಂದ, ನಿತ್ಯಾನಂದ ಡಿ ಕೋಟ್ಯಾನ್, ಅಭಿವೃದ್ಧಿ ಇಲಾಖಾ ಮುಖ್ಯಸ್ಥ ಮೋಹನ್ ದಾಸ್ ಹೆಜ್ಮಾಡಿ, ಉಪ ಪ್ರಬಂಧಕರುಗಳು, ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಭಾರತ್ ಬ್ಯಾಂಕ್ ಒಟ್ಟು 20 ಶಾಖೆಗಳನ್ನು ಪ್ರಾರಂಭಿಸಿದ್ದು, ಈ ಎಲ್ಲ ಶಾಖೆಗಳಲ್ಲೂ ಅಧಿಕ ಖಾತೆಗಳು ತೆರೆಯಲ್ಪಟ್ಟು ಉತ್ತಮ ಮಟ್ಟದ ಠೇವಣಿಯು ಸಂಗ್ರಹಗೊಂಡಿದ್ದು, ಶಾಖೆಗಳನ್ನು ತ್ವರಿತಗತಿಯಲ್ಲಿ ವಿಸ್ತರಿಸುವುದರೊಂದಿಗೆ ಶ್ರೇಷ್ಠ ಗುಣಮಟ್ಟವನ್ನು ಕಾಯ್ದುಕೊಂಡಿರುವುದು ಬ್ಯಾಂಕಿನ ದಕ್ಷ ಆಡಳಿತಕ್ಕೆ ನಿದರ್ಶನವಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತೀವ್ರ ಪೈಪೋಟಿಯ ವಾತಾವರಣ ಇದ್ದರೂ ಸಹಕಾರಿ ಬ್ಯಾಂಕ್ ಆಗಿರುವ ಭಾರತ್ ಬ್ಯಾಂಕಿನ ಪ್ರಗತಿ, ಸಾಧನೆ, ರಾಷ್ಟ್ರೀಕೃತ ಬ್ಯಾಂಕುಗಳ ಮಟ್ಟದಲ್ಲಿರುವುದು ಬ್ಯಾಂಕಿನ ಠೇವಣಿದಾರರಿಗೆ, ಷೇರುದಾರರಿಗೆ, ಗ್ರಾಹಕರಿಗೆ ಹೆಮ್ಮೆ ತಂದಿದೆ. ಯೋಗೇಶ್ ಪುತ್ರನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ.